ಪಹಲ್ಗಾಮ್ ದಾಳಿಯಾದ ಬಳಿಕ ಭಾರತ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಳ್ತು. ಅದೇನು ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಯಾರು ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಾರೆ ಅವರೆಲ್ಲ ವಾಪಸ್ ಹೋಗಬೇಕು ಅಂತೇಳಿ. ಇದರ ನಡುವೆ ಒಂದು ಸುದ್ದಿ ಬಂದಿದೆ. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಿಂದ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಂತಹ ಒಬ್ಬ ವ್ಯಕ್ತಿ ಒಸಾಮಾ ಎಂಬಾತ ಭಾರತದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾನೆ ಅಂತೇಳಿ. ಸೊ ಈಗ ಇದು ಎಲ್ರಿಗೂ ಶಾಕ್ ಕೊಟ್ಟಿದೆ. ಈತನಿಗೆ ಹೇಗೆ ವೋಟರ್ ಐ ಡಿ ಸಿಕ್ತು ಅಂಥೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಚುನಾವಣಾ ಆಯೋಗ ECI ಜಮ್ಮು ಕಾಶ್ಮೀರದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ. ವೀಸಾ ಹಿನ್ನೆಲೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಪಾಕಿಸ್ತಾನದಿಂದ ಭಾರತಕ್ಕೆ, ಎಕ್ಸೆಪ್ಟ್ ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ, ದೀರ್ಘಾವಧಿ ವೀಸಾವನ್ನು ಹೊರತುಪಡಿಸಿ ಯಾರೆಲ್ಲ ಭಾರತಕ್ಕೆ ಬಂದಿದ್ರು ಅವರೆಲ್ಲ ವಾಪಸ್ ಹೋಗಬೇಕು ಅಂತೇಳಿ ಭಾರತ ಅಂದರೆ ನಮ್ಮ ದೇಶ, ನಮ್ಮ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇದಾದ ಬಳಿಕ ಈ ಒಸಾಮನ ಬಗ್ಗೆ ಗೊತ್ತಾಗಿರುವಂಥದ್ದು. ಈತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, ನಾನು 2008ರಲ್ಲಿ ಅಂದರೆ 17 ವರ್ಷದ ಹಿಂದೆಯೇ ಭಾರತಕ್ಕೆ ಬಂದಿದ್ದೆ. ನನ್ನ ಶಾಲಾ ಶಿಕ್ಷಣ ಮುಗ್ದಿರುವಂಥದ್ದು ಕೂಡ ಭಾರತದಲ್ಲೇ. ನಾನು ಡಿಗ್ರಿ ಈಗ ಮಾಡ್ತಾ ಇರುವಂಥದ್ದು ಕೂಡ ಭಾರತದಲ್ಲೇ. ನನಗೆ ಭಾರತದ ಆಧಾರ್ ಕಾರ್ಡ್ ಸಿಕ್ಕಿದೆ, ನೀವು ಭಾರತೀಯ ಅಂಥೇಳಿ ಆಧಾರ್ ಕಾರ್ಡ್ ಸಿಕ್ಕಿದೆ, ನನಗೆ ರೇಷನ್ ಕಾರ್ಡ್ ಸಿಕ್ಕಿದೆ. ಈಗ ನನ್ನನ್ನು ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ವಾಪಸ್ ಹೋಗಿ ಡಿಗ್ರಿಯನ್ನು ಭಾರತದಲ್ಲಿ ಮಾಡ್ತಾ ಇದ್ದೀನಿ, ನಾನೀಗ ವಾಪಸ್ ಹೋಗಿ ಏನು ಮಾಡಲಿ ಅಂಥೇಳಿ. ಜೊತೆಗೆ ಈತ ಹೇಳ್ತಾನೆ, ನಾನು ವೋಟ್ ಕೂಡ ಹಾಕಿದ್ದೀನಿ ಭಾರತದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಂಥೇಳಿ. ಸೊ ಇದು ಈಗ ಎಲ್ರಿಗೂ ಶಾಕ್ ಕೊಟ್ಟಿರುವಂಥದ್ದು. ನಾನು ಭಾರತದಲ್ಲಿ ವೋಟ್ ಮಾಡಿದ್ದೀನಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಎಲೆಕ್ಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ನನ್ನ 10ನೆಯ ತರಗತಿ ಶಿಕ್ಷಣವನ್ನು ಕೂಡ ಪಡೆದಿದ್ದು ನಾನು ಇಲ್ಲೇ, 12ನೆಯ ತರಗತಿ ಶಿಕ್ಷಣ ಅಂದರೆ PUC ಶಿಕ್ಷಣವನ್ನು ಪಡೆದಿದ್ದು ಕೂಡ ನಾನು ಇಲ್ಲೇ. ನಾನೀಗ ಅಲ್ಲಿ ಹೋಗಿ ಏನು ಮಾಡಲಿ, ನನ್ನ ಭವಿಷ್ಯ ಏನು ಅಂಥೇಳಿ. ನಿನ್ನ ಭವಿಷ್ಯ ಏನು ಅಂಥೇಳಿ ನೀನೇ ನಿರ್ಧಾರ ಮಾಡ್ಕೋಬೇಕಿತ್ತು. 2008ರಲ್ಲಿ ಭಾರತದ ವೀಸಾವನ್ನು ಪಡ್ಕೊಂಡು ನೀನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೀನೇ ಯೋಚನೆ ಮಾಡಬೇಕಿತ್ತು, ನೀನು ಏನಕ್ಕೆ ಬಂದಿದೀಯಾ, ಯಾವಾಗ ಹೋಗಬೇಕು ಅಂತೇಳಿ. ಈಗ ಎಲ್ಲ ವೋಟ್ ಹಾಕಿದ್ದೀನಿ, ಆಧಾರ್ ಕಾರ್ಡ್ ತಗೊಂಡಿದ್ದೀನಿ, ರೇಷನ್ ಕಾರ್ಡ್ ತಗೊಂಡಿದ್ದೀನಿ, ಅಲ್ಲಿ ಹೋಗಿ ಏನು ಮಾಡೋದು ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಬೇಕು. ನಿನ್ನ ತವರು ದೇಶ ಅದು, ನೀನು ಬಂದಿರೋದು ಅಲ್ಲಿಂದ, ಹೋಗಬೇಕು. ನಿಯಮಗಳು ಹಂಗಿದೆ, ಹೋಗಬೇಕು, ನಿನ್ನ ಜವಾಬ್ದಾರಿ. ವೀಸಾದಾಡಿ ಬಂದಿರುವಂಥವರನ್ನು ವಾಪಸ್ ಹೋಗಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈತ ಈಗ ಹೋಗಬೇಕು. ಬಟ್ ನೋಡಿ, ಆತನಿಗೆ ಆಧಾರ್ ಕಾರ್ಡ್ ಸಿಕ್ಕಿದೆ, ರೇಷನ್ ಕಾರ್ಡ್ ಸಿಕ್ಕಿದೆ, ವೋಟರ್ ಐ ಡಿ ಸಿಕ್ಕಿದೆ, ಇಲ್ಲೇ ಎಜುಕೇಷನ್ ಮಾಡಿದ್ದಾನೆ, ಜೊತೆಗೆ ವೋಟ್ ಕೂಡ ಮಾಡಿದ್ದಾನೆ. ಸೊ ಈಗ ಚುನಾವಣಾ ಆಯೋಗದವರು ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಕೊಟ್ಟರು ಅಂತ. ಫಸ್ಟ್ ಆಧಾರ್ ಕಾರ್ಡ್ ಹೆಂಗೆ ಸಿಕ್ತು ಅದು ಪ್ರಶ್ನೆ. ಆಧಾರ್ ಕಾರ್ಡ್ ಹೆಂಗೆ ಸಿಕ್ತು, ರೇಷನ್ ಕಾರ್ಡ್ ಹೆಂಗೆ ಸಿಕ್ತು, ವೋಟರ್ ಐ ಡಿ ಹೇಗೆ ಸಿಕ್ತು, ಪಾಕಿಸ್ತಾನದಿಂದ ಬಂದವಾಯ್ತಾ? 2008ರಲ್ಲಿ 17 ವರ್ಷದಿಂದ ಇಲ್ಲಿದ್ದಾನೆ, 18 ವರ್ಷದಿಂದ ಇಲ್ಲಿದ್ದಾನೆ. ಸೊ ಶಾಕಿಂಗ್. ಚುನಾವಣಾ ಆಯೋಗದವರು ಈಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಹೇಗೆ ಅಂತೇಳಿ. ಸೊ ಇದು ಒಂದೊಂದೇ ಕತೆಗಳು ಹೊರ ಬರ್ತಾ ಇದೆ ಈಗ. ವೀಸಾ ಎಕ್ಸೆಪ್ಟ್ ಲಾಂಗ್ ಟರ್ಮ್ ವೀಸಾ ಅದನ್ನು ಹೊರತುಪಡಿಸಿ ಯಾರೆಲ್ಲ ಪಾಕಿಸ್ತಾನದಿಂದ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಾರೆ ಅವರನ್ನು ವಾಪಸ್ ಹೋಗಲಿಕ್ಕೆ ಸೂಚನೆಯನ್ನು ಕೊಟ್ಟ ಬಳಿಕ ಈಗ ಇಲ್ಲದಿದ್ದರೆ ಈತನ ಬಗ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ಈತನಿಗೆ ಟೆನ್ಷನ್ ಜಾಸ್ತಿಯಾಗಿ ರಿಯಾಕ್ಷನ್ ಕೊಟ್ಟಿದಾಗ ಗೊತ್ತಾಯಿತು, ಓ ಈತ ಪಾಕಿಸ್ತಾನದವ, ಇಲ್ಲಿ ಬಂದಿದ್ದ, ವೋಟ್ ಕೂಡ ಮಾಡಿದ್ದಾನೆ ಅಂತೇಳಿ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ದೇಶದ ಆಡಳಿತ ವ್ಯವಸ್ಥೆಯನ್ನು ನಿರ್ಧಾರ ಮಾಡುವಂತಹ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಒಬ್ಬ ಪಾಕಿಸ್ತಾನದವ ವೋಟರ್ ಐ ಡಿ ತಗೊಂಡು ವೋಟ್ ಹಾಕಿದ್ದಾನೆ. ಸೊ ಜಮ್ಮು ಕಾಶ್ಮೀರದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ.